2024ರ ಟಿ20 ವಿಶ್ವಕಪ್ನಲ್ಲಿ ಸೋಲಿಲ್ಲದ ಸರದಾರನಾಗಿ ಚಾಂಪಿಯನ್ ಪಟ್ಟಕ್ಕೇರಿದಂತ ಭಾರತ ಈಗ 2026ರ ವಿಶ್ವಕಪ್ನಲ್ಲೂ ಕೂಡ ಅಜೇಯವಾಗಿ ಸೂಪರ್ 8ಗೆ ಕಾಲಿಟ್ಟಿದೆ. ಇನ್ನೇನು ಗ್ರೂಪ್ ಹಂತದ ಪಂದ್ಯಗಳು ಕ್ಲೈಮ್ಯಾಕ್ಸ್ನಲ್ಲಿದ್ದು ಸೆಮಿಫೈನಲ್ ರೇಸ್ ಸ್ಟಾರ್ಟ್ ಆಗುತ್ತೆ. 8 ಪಂದ್ಯಗಳ ನಡುವೆ ನಡೆಯಲಿರುವಂತ ಜಿದ್ದಾಜಿದ್ದಿನ ಕಾಳಗದಲ್ಲಿ 4 ತಂಡಗಳು ಟಾಪ್ 4ಗೆ ಬರಲಿವೆ. ಈಗಾಗಲೇ ಸೂಪರ್ 8ನಲ್ಲಿ ಭಾರತದ ಎದುರಾಳಿಗಳು ಯಾರು ಅನ್ನೋದು ಕೂಡ ರಿವೀಲ್ ಆಗಿದೆ. ಸೊ ಭಾರತದ ಮುಂದಿನ ಫೈಟ್ ಯಾರೆಲ್ಲ ವಿರುದ್ಧ, ಪಂದ್ಯಗಳು ಯಾವಾಗ, ಸೊ ಈ ತಂಡಗಳ ಪೈಕಿ ಯಾರು ಡೇಂಜರಸ್ ಆಗಬಹುದು, ಹೇಗಿದೆ ಶೆಡ್ಯೂಲ್ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೀನಿ. ನಾನು ಶಾಂತ, ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 10ನೇ ಆವೃತ್ತಿಯ ಟಿ20 ವಿಶ್ವಕಪ್ನಲ್ಲಿ ಟ್ರೋಫಿ ಗೆಲುವಿನ ಫೇವರೆಟ್ ಟೀಮ್ ಆಗಿರುವಂತಹ ಟೀಮ್ ಇಂಡಿಯಾ ಹ್ಯಾಟ್ರಿಕ್ ಗೆಲುವಿನೊಂದಿಗೆ ಸೂಪರ್ 8ಗೆ ಕಾಲಿಟ್ಟಿದೆ. ಗ್ರೂಪ್ ಸ್ಟೇಜ್ನಲ್ಲಿ ಟಫ್ ಮ್ಯಾಚ್ ಅಂತ ಏನು ಇಲ್ಲದೆ ಇದ್ರೂ ಕೂಡ ಈಗ ಸೂಪರ್ 8ನಲ್ಲಿ ಒಂದೊಳ್ಳೆ ಫೈಟ್ ಅಂತೂ ಇರುತ್ತೆ. ಯಾಕಂದ್ರೆ ಬೇರೆ ಬೇರೆ ಗ್ರೂಪ್ಗಳಿಂದಲೂ ಕೂಡ ಸ್ಟ್ರಾಂಗ್ ಟೀಮ್ನಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಸೆಲೆಕ್ಟ್ ಆಗಿರ್ತಾರೆ. ಸೊ ಸೂಪರ್ 8ನ 8 ತಂಡಗಳನ್ನ ಮತ್ತೆ 2 ಗುಂಪುಗಳಾಗಿ ಡಿವೈಡ್ ಮಾಡಲಾಗಿದೆ. ಒಂದೊಂದು ಗುಂಪಿನಲ್ಲಿ 4 ತಂಡಗಳಿದ್ದು ಪ್ರತಿ ಟೀಮ್ 3 ಪಂದ್ಯಗಳನ್ನು ಆಡಬೇಕಿದೆ. ಇಲ್ಲಿ ಟಾಪ್ 2ನಲ್ಲಿ ಬರೋರು ಸೆಮೀಸ್ ಆಡಲಿದ್ದು ಆ ನಂತರ ಫೈನಲ್ ನಡೆಯುತ್ತೆ. ಸೊ ಗ್ರೂಪ್ 1ನಲ್ಲಿರುವಂತಹ ಭಾರತ ಎದುರಾಳಿಗಳು ಯಾರು ಅನ್ನೋದು ಕೂಡ ಫೈನಲ್ ಆಗಿದೆ. ಸೂಪರ್ 8ರಲ್ಲಿ ಭಾರತ ಫೇಸ್ ಮಾಡಲಿರುವಂತಹ ತಂಡಗಳು ಯಾವೆಲ್ಲ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸೂಪರ್ 8 ಸುತ್ತಿನಲ್ಲಿ ಭಾರತದ ಮೊದಲ ಎದುರಾಳಿ ಅಂತಂದ್ರೆ ಅದು ಸೌತ್ ಆಫ್ರಿಕಾ ತಂಡ. ಫೆಬ್ರವರಿ 27ರಂದು ಸೌತ್ ಆಫ್ರಿಕಾ ವಿರುದ್ಧ ಭಾರತ ತನ್ನ ಮೊದಲ ಪಂದ್ಯವನ್ನು ಆಡುತ್ತೆ. ಸೂಪರ್ 8 ಸುತ್ತಿನಲ್ಲಿ 3 ಪಂದ್ಯಗಳ ಸುತ್ತು ಅದು. ಸೊ ಒಂದೊಂದು ತಂಡಕ್ಕೆ 3 ಪಂದ್ಯ ಇರುತ್ತೆ. ಆ ಸುತ್ತಿನಲ್ಲಿ ಭಾರತದ ಮೊದಲ ಎದುರಾಳಿ ಅಂತಂದ್ರೆ ಅದು ಸೌತ್ ಆಫ್ರಿಕಾ ತಂಡ. ಫೆಬ್ರವರಿ 22ರಂದು ಅಹಮದಾಬಾದ್ನಲ್ಲಿ ಈ ಪಂದ್ಯ ನಡೆಯಲಿದೆ. ಸೌತ್ ಆಫ್ರಿಕಾ ತಂಡದ ಬಗ್ಗೆ ಹೇಳೋದಾದ್ರೆ ಸೌತ್ ಆಫ್ರಿಕಾ ಬಗ್ಗೆ ನೀವೆಲ್ಲ ಗೊತ್ತೇ ಇದೆ. ಸೊ 2024ರ ಟಿ20 ವಿಶ್ವಕಪ್ನಲ್ಲಿ ಫೈನಲಿಸ್ಟ್ ಆಗಿದ್ದವರು ಭಾರತ ಹಾಗೆ ಸೌತ್ ಆಫ್ರಿಕಾ ತಂಡಗಳು ಫೈನಲ್ನಲ್ಲಿ ಸೆಣಸಾಟ ನಡೆಸಿದ್ವು. ಆಲ್ಮೋಸ್ಟ್ ಕ್ಲೋಸ್ ಗೇಮ್ ವರೆಗೂ ಕೂಡ ಬಂದಿತ್ತು. ಬಟ್ ಅಂತಿಮವಾಗಿ ಆ ಪಂದ್ಯವನ್ನ ಭಾರತ ಗೆದ್ದು ಚಾಂಪಿಯನ್ ಪಟ್ಟಕ್ಕೇರಿತ್ತು. ಈಗ ಕಳೆದ ಆವೃತ್ತಿಯ ಫೈನಲ್ ಸೋಲಿನ ಸೇಡನ್ನ ತೀರಿಸಿಕೊಳ್ಳೋಕೆ ಸೌತ್ ಆಫ್ರಿಕಾ ಕೂಡ ಎದುರು ನೋಡ್ತಾ ಇದೆ. ಹೀಗಾಗಿ ಈ ಸಲ ಭಾರತಕ್ಕೆ ಟಫ್ ಫೈಟ್ ಕೊಡೋಕೆ ರೆಡಿ ಆಗಿದ್ದಾರೆ. ಸೊ ಮೊದಲ ಪಂದ್ಯ ಭಾರತ ಆಗಿ ಸೌತ್ ಆಫ್ರಿಕಾ ನಡುವೆ ನಡೆಯುತ್ತೆ, ಅದು ಕೂಡ ಅಹಮದಾಬಾದ್ನಲ್ಲಿ. ಅಂಡ್ ಸೂಪರ್ 8 ಸುತ್ತಿನಲ್ಲಿ ಭಾರತದ 2ನೇ ಪಂದ್ಯ ಅಂದ್ರೆ ಅದು ಜಿಂಬಾಬ್ವೆ ವಿರುದ್ಧ. ಫೆಬ್ರವರಿ 26ರಂದು ಈ ಪಂದ್ಯ ನಡೆಯುತ್ತೆ, ಅದು MA ಚಿದಂಬರಂ ಸ್ಟೇಡಿಯಂನಲ್ಲಿ. ಸೊ ಈ ಪಂದ್ಯಕ್ಕಾಗಿ ಭಾರತ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಯಾಕಂದ್ರೆ ಜಿಂಬಾಬ್ವೆ ಕೂಡ ವೀಕ್ ಅಂತ ಮೊದಲೆಲ್ಲ ಅನಿಸ್ತಾ ಇದ್ರು ಕೂಡ ಈ ಟೂರ್ನಲ್ಲಿ ಅಂದ್ರೆ ಈ ವಿಶ್ವಕಪ್ನಲ್ಲಿ ಅದ್ಭುತವಾದಂತಹ ಪ್ರದರ್ಶನವನ್ನ ನೀಡಿದೆ. ಅದು ಕೂಡ ಆಸ್ಟ್ರೇಲಿಯಾ ತಂಡವನ್ನ ಸೋಲಿಸಿ ಟಫ್ ಫೈಟ್ ಕೊಡೋದನ್ನ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಮಳೆಯಿಂದಾಗಿ ಒಂದು ಪಂದ್ಯ ವಾಶ್ಔಟ್ ಆಗಿ 1 ಅಂಕ ಸಿಕ್ಕಿದ್ದು ಕೂಡ ಅವರಿಗೆ ಪ್ಲಸ್ ಆಯಿತು. ಹೀಗಾಗಿ ಫೆಬ್ರವರಿ 26ರಂದು ಭಾರತ ಜಿಂಬಾಬ್ವೆಯನ್ನ MA ಚಿದಂಬರಂ ಸ್ಟೇಡಿಯಂನಲ್ಲಿ ಫೇಸ್ ಮಾಡಲಿದೆ. ಅಂಡ್ ಸೂಪರ್ 8 ಸುತ್ತಿನ ಭಾರತದ ಕೊನೆಯ ಪಂದ್ಯ ಅಂದ್ರೆ ಅದು ಮಾರ್ಚ್ 1ರಂದು ವೆಸ್ಟ್ ಇಂಡೀಸ್ ವಿರುದ್ಧ ನಡೆಯಲಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ಈ ಪಂದ್ಯವನ್ನ ಆಯೋಜನೆ ಮಾಡಲಾಗಿದೆ. ಸೊ ವೆಸ್ಟ್ ಇಂಡೀಸ್ ಬಗ್ಗೆ ಕೂಡ ಹೇಳಲೇಬೇಕು. ಯಾಕಂದ್ರೆ ವೆಸ್ಟ್ ಇಂಡೀಸ್ ತಂಡ ಈ ಸಲ ಭಾರತಕ್ಕೆ ಸ್ವಲ್ಪ ಡೇಂಜರಸ್ ಅನ್ನಿಸಲೂಬಹುದು. ಯಾಕಂದ್ರೆ ಹಿಂದಿನ ಪಂದ್ಯಗಳು ಅಥವಾ ಆವೃತ್ತಿಗಳಿಗೆ ಹೋಲಿಸಿದ್ರೆ ಈ ಸಲ ವೆಸ್ಟ್ ಇಂಡೀಸ್ ತಂಡ ತುಂಬಾನೇ ಸ್ಟ್ರಾಂಗ್ ಆಗಿ ಆಡ್ತಾ ಇದೆ. ಈಗಾಗಲೇ ಆಡಿರುವಂತಹ 3ಕ್ಕೆ 3 ಪಂದ್ಯಗಳನ್ನ ಗೆದ್ದು ಅವರು ಸೂಪರ್ 8ಗೆ ಕ್ವಾಲಿಫೈ ಆಗಿದ್ದಾರೆ. ಅದು ಕೂಡ 3ಕ್ಕೆ 3 ಪಂದ್ಯಗಳಲ್ಲೂ ಅವರು ಕ್ಲೋಸ್ ಗೇಮ್ ಅನ್ನ ಮಾಡ್ಕೊಂಡಿಲ್ಲ. 1 ಸೈಡೆಡ್ ವಿಕ್ಟರಿ ಅವ್ರ ಕಡೆಯಿಂದ ಬಂದಿದೆ. ಸೊ ಸ್ಕಾಟ್ಲೆಂಡ್ ವಿರುದ್ಧ ಮೊದಲ ಪಂದ್ಯವನ್ನ 9 ವಿಕೆಟ್ಗಳಿಂದ ಗೆಲುವನ್ನ ಸಾಧಿಸ್ತಾರೆ. ನೆಕ್ಸ್ಟ್ ಇಂಗ್ಲೆಂಡ್ ವಿರುದ್ಧ 30 ರನ್ಗಳ ಜಯ ಸಿಗುತ್ತೆ. ಹಾಗೆ ನೇಪಾಳ ವಿರುದ್ಧ 9 ವಿಕೆಟ್ಗಳಿಂದ ಗೆದ್ದು ಬೀಗಿದ್ದಾರೆ. ಸೊ ಹೀಗೆ 1 ಸೈಡೆಡ್ ಆಗಿ ನಾಯಕ ಶಾಹ್ ಹೋಪ್ ಅವರ ಕ್ಯಾಪ್ಟನ್ಸಿಯಲ್ಲಿ ವೆಸ್ಟ್ ಇಂಡೀಸ್ ತಂಡ ಅದ್ಭುತವಾದಂತಹ ಪ್ರದರ್ಶನವನ್ನ ನೀಡಿ ಈಗ ಸೂಪರ್ 8ಗೆ ಬಂದಿದ್ದು ಮಾರ್ಚ್ 1ರಂದು ಭಾರತ ಹಾಗೆ ವೆಸ್ಟ್ ಇಂಡೀಸ್ ತಂಡಗಳು ಮುಖಾಮುಖಿ ಆಗಲಿವೆ. ಸೊ ಈ 3 ಪಂದ್ಯಗಳಲ್ಲಿ ಭಾರತ ಗೆದ್ರೆ ಟೀಮ್ ಇಂಡಿಯಾ ಸೆಮೀಸ್ ಹಂತಕ್ಕೆ ಎಂಟರ್ ಆಗುತ್ತೆ. ಸೊ ಹೀಗಾಗಿ 3 ಪಂದ್ಯಗಳು ಕೂಡ ಭಾರತಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಈ ಎಲ್ಲಾ ಪಂದ್ಯಗಳು ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತವೆ. 8 ತಂಡಗಳ ಫೈಟ್ನಲ್ಲಿ ಅಂತಿಮವಾಗಿ 4 ತಂಡಗಳು ಸೆಮೀಸ್ಗೆ ಎಂಟರ್ ಆಗ್ತವೆ. ಮೊದಲ ಸೆಮಿಫೈನಲ್ ಪಂದ್ಯ ಮಾರ್ಚ್ 4ರಂದು ಹಾಗೆ 2ನೇ ಸೆಮಿಫೈನಲ್ ಪಂದ್ಯ ಮಾರ್ಚ್ 5ರಂದು ನಡೆಯಲಿದೆ. 2ನೇ ಸೆಮಿಫೈನಲ್ ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಮಾರ್ಚ್ 8ರಂದು ಫೈನಲ್ ಪಂದ್ಯ ನಿಗದಿಯಾಗಿದೆ. ಸೊ ಅಂತಿಮವಾಗಿ ಈ ಸೂಪರ್ 8 ಸುತ್ತಿನಲ್ಲಿ ಭಾರತಕ್ಕೆ ಈ 3 ತಂಡಗಳ ಪೈಕಿ ಯಾರು ಡೇಂಜರಸ್ ಆಗಬಹುದು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ಜೊತೆಗೆ ಕಮರ್ಷಿಯಲ್ ಹಾಗೆ ಪ್ರಾಡಕ್ಟ್ ಪ್ರಮೋಷನ್ಗೆ
ಡಿಸ್ಪ್ಲೇನಲ್ಲಿ ಕಾಣಿಸುವಂತ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನಮಸ್ಕಾರ.